ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಾನು ನಿಮ್ಗೆ ಕತೆ ಹೇಳೋ ಟೈಮ್. ಮೈ ಮಿಸ್ಟಿಕ್ ಫ್ಯಾಮಿಲಿ. ಮಹಾಭಾರತ ಭಾರತ ಕಂಡಂತ ಒನ್ ಆಫ್ ದ ಬಿಗ್ಗೆಸ್ಟ್ ಎಪಿಕ್. ಸತ್ಯ ಮತ್ತೆ ಅಸತ್ಯಗಳ ನಡುವೆ ನಡೆದಂಥ ಯುದ್ಧ, ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದಂಥ ಯುದ್ಧ. ಸೊ ಮಹಾಭಾರತ ಅಂದರೆ ನಮ್ಗೆ ಯೂಶಲಿ ಏನು ಜ್ಞಾಪಕ ಬರುತ್ತೆ? ಕುರುಕ್ಷೇತ್ರ, ಯುದ್ಧ, ಮೋಸ, ಬ್ಯಾಕ್ ಸ್ಟ್ಯಾಬಿಂಗ್ ಇದೆ ಅಲ್ವಾ? ಈ ಮಹಾಭಾರತ ನಡೆಯೋದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಇದು ನಡೆಯೋದಕ್ಕೆ ಒನ್ ಆಫ್ ದಿ ಮೇಜರ್ ರೀಸನ್ ಶಕುನಿ. ಯಾರೀ ಶಕುನಿ? ಶಕುನಿ ಮಾಮ ಅಂತಾನೆ ಫೇಮಸ್ ಆಗಿರುವಂಥ ಈ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ. ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತ ಕತೆ ಇದೇ ಶಕುನಿಯ ಕತೆ. ದ ಮಿಸ್ಟೀರಿಯಸ್ ಪರ್ಸನ್ ವಿತ್ ಹಿಸ್ ಮ್ಯಾಜಿಕಲ್ ಡೈಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಶಕುನಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಶಕುನಿಯ ತಂದೆ ಸುಬಲ, ಗಾಂಧಾರ ರಾಜ್ಯದ ರಾಜ. ಇವಾಗ ಅದು ಸದ್ಯಕ್ಕೆ ಅಫ್ಘಾನಿಸ್ತಾನಲ್ಲಿದೆ. ಸೊ ಈ ಸುಬಲನಿಗೆ 100 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಅತಿ ಚಿಕ್ಕವನೇ ಶಕುನಿ ಆ್ಯಂಡ್ ಶಕುನಿಯ ತಂಗಿನೇ ಗಾಂಧಾರಿ. ಶಕುನಿಗೆ ಚಿಕ್ಕ ವಯಸ್ಸಿಂದಲೂ ತಂಗಿ ಗಾಂಧಾರಿ ಮೇಲೆ ಅತಿಯಾದ ಪ್ರೀತಿ. ಗಾಂಧಾರಿ ಬೆಳೀತಾ ಬೆಳೀತಾ ಅತಿ ಸುಂದರವಾದಂಥ ಯುವತಿ ಆಗ್ತಾಳೆ. ಅವಳಿಗೆ ಮದುವೆ ವಯಸ್ಸು ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಸುಬಲ ರಾಜ ಪಂಡಿತರನ್ನು ಕರೆಸಿ ಗಾಂಧಾರಿಯ ಜಾತಕ ಕೊಟ್ಟು, ನೋಡಿ ಪಂಡಿತ್ರೆ, ನಾನು ನನ್ನ ಮಗಳಿಗೆ ವರನನ್ನ ಹುಡುಕ್ತಾ ಇದ್ದೀನಿ, ಏನಾದರೂ ಇದೆ ನೋಡಿ ಅಂತ ಹೇಳಿದಾಗ ಪಂಡಿತರು ಈಕೆಗೆ ಕುಜ ದೋಷ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ಆಗಿನ ಕಾಲದಲ್ಲೆಲ್ಲ ಕುಜ ದೋಷ ಅಂದ್ರೆ ಇವ್ರನ್ನ ಯಾರು ಮದುವೆ ಆಗ್ತಾರೋ ಅವರ ಡೆತ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಸರಿಯಾಗಿ ಒಂದು ಪರಿಹಾರ ಕೂಡ ಕೊಡ್ತಾರೆ ಪಂಡಿತರು. ಅದೇನು ಅಂದ್ರೆ, ಈ ಥರ ಕುಜದೋಷ ಇರೋರಿಗೆ ಮೊದಲು ಯಾವ್ದಾದ್ರು ಮರ, ಕುದುರೆ ಅಥವಾ ಮೇಕೆ ಜೊತೆ ಮದುವೆ ಮಾಡಿ, ನಂತರ ಮರ ಆಗಿದ್ರೆ ಅದನ್ನ ಕಡಿದು, ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಣಿ ಆಗಿದ್ರೆ ಅದನ್ನ ಸಾಯಿಸಿ, ಆ ನಂತರ ಬೇರೆಯವ್ರ ಜೊತೆ ಮದುವೆ ಮಾಡೋದ್ರಿಂದ ಆ ದೋಷ ಅಲ್ಲಿಗೆ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದೇ ರೀತಿ ಸುಬಲ ಪಂಡಿತರು ಹೇಳಿದ ಹಾಗೆ ಗಾಂಧಾರಿಯ ಮೊದಲನೇ ಮದುವೆ ಅವರು ಒಂದು ಮೇಕೆ ಜೊತೆ ಮಾಡ್ತಾರೆ. ಮದುವೆಯಾದ ನಂತರ ಆ ಮೇಕೆನ ಸಾಯಿಸ್ತಾರೆ. ಅಲ್ಲಿಗೆ ಅವರ ಪ್ರಕಾರ ಆ ಕುಜದೋಷ ನಿವಾರಣೆ ಆಗಿದೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಇಷ್ಟೆಲ್ಲ ನಡಿಬೇಕಾದ್ರೆ ಈ ಕಡೆ ಹಸ್ತಿನಾಪುರದಲ್ಲಿ ಕುರುವಂಶದ ಮೊದಲನೇ ಕುಡಿ ಅಂದ್ರೆ ಧೃತರಾಷ್ಟ್ರ, ಆತನಿಗೆ ವಧುವನ್ನು ಹುಡುಕ್ತಾ ಇರ್ತಾರೆ. ಭೀಷ್ಮ ಮತ್ತೆ ಧೃತರಾಷ್ಟ್ರನ ತಾಯಿ. ಈ ಸಂದರ್ಭದಲ್ಲಿ ಗಾಂಧಾರಿಯ ಪ್ರಪೋಸಲ್ ಧೃತರಾಷ್ಟ್ರನಿಗೆ ಬರುತ್ತೆ. ಈ ವಿಷಯ ಯಾವುದೂ ಹೇಳ್ದ ಹಾಗೆ ಸುಬಲ, ಗಾಂಧಾರ ರಾಜ್ಯದ ರಾಜ, ಯಾವ ವಿಷಯವನ್ನು ಇವರಿಗೆ ತಿಳಿಸ್ದಂಗೆ ಧೃತರಾಷ್ಟ್ರನಿಗೆ ತನ್ನ ಮಗಳಾದ ಗಾಂಧಾರಿಯನ್ನು ಕೊಟ್ಟು ಮದುವೆ ಮಾಡೇ ಬಿಡ್ತಾರೆ. ಸೊ ಈ ವಿಷಯ ಯಾವುದು ಧೃತರಾಷ್ಟ್ರನಿಗಾಗ್ಲಿ ಭೀಷ್ಮನಿಗಾಗ್ಲಿ ಇಲ್ಲ ಯಾರೇ ಆ ರಾಜ್ಯದಲ್ಲಿ ಯಾರಿಗೆ ಆಗ್ಲಿ ಗೊತ್ತಿರೋದಿಲ್ಲ. ಬಟ್ ದೇರ್ ಇಸ್ ಆಲ್ವೇಸ್ ಅ ಸೇಯಿಂಗ್, ಟ್ರೂತ್ ಆಲ್ವೇಸ್ ಕಮ್ಸ್ ಔಟ್ ಅಟ್ ಎಂಡ್ ಆಫ್ ದ ಡೇ. ಅದೇ ರೀತಿ ಧೃತರಾಷ್ಟ್ರನಿಗೆ ಗಾಂಧಾರ ರಾಜ ಆತನಿಗೆ ಮೋಸ ಮಾಡಿ ಗಾಂಧಾರಿ ಅಂದ್ರೆ ಒಬ್ಬ ವಿಧವೆಯನ್ನ ಮದುವೆ ಮಾಡಿದರೆ ಅನ್ನೋ ಸತ್ಯ ಅವರಿಗೆ ಗೊತ್ತಾಗೆ ಬಿಡುತ್ತೆ. ಆಗ ಏನ್ ಮಾಡ್ತಾರೆ, ಇವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು, ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡಿದಾರಲ್ಲ ಅನ್ನೋ ಸಿಟ್ಟಿಂದ ಏನ್ ಮಾಡ್ತಾರೆ, ಇವ್ರಿಗೆಲ್ಲ ನಾನು ಸೇಡು ತೀರಿಸ್ಕೊಬೇಕು, ಗಾಂಧಾರ ರಾಜ್ಯದ ಮೇಲೇನೆ ನಾನು ಸೇಡು ತೀರಿಸ್ಕೊಬೇಕು ಅಂತ ಏನ್ ಮಾಡ್ತಾರೆ, ಒಂದು ಔತಣ ಕೂಟನ ಆರ್ಗನೈಸ್ ಮಾಡಿ ಗಾಂಧಾರ ರಾಜನಿಗೆ ಸಂದೇಶ ಕಳಿಸ್ತಾರೆ. ಏನಂತ, ನಿನ್ನ 100 ಮಕ್ಕಳ ಜೊತೆ ನಮ್ಮಲ್ಲಿಗೆ ಊಟಕ್ಕೆ ಬನ್ನಿ. ಗಾಂಧಾರ ರಾಜನಿಗೆ, ಧೃತರಾಷ್ಟ್ರನಿಗೆ ಮತ್ತೆ ಭೀಷ್ಮನಿಗೆ ಈ ಸತ್ಯ ಎಲ್ಲ ಗೊತ್ತಾಗಿದೆ ಅಂತ ಅರಿವೇ ಇರೋದಿಲ್ಲ. ಸೊ ಅವನೇನ್ ಮಾಡ್ತಾನೆ, ಇಡೀ ವಂಶನೆಲ್ಲ ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾನೆ. ಇವ್ರನ್ನೆಲ್ಲಾನು ಹೌಸ್ ಅರೆಸ್ಟ್ ಅಂದ್ರೆ ಗೃಹ ಬಂಧನ ಮಾಡಿ ಒಂದು ಮನೇಲಿ ಇಟ್ಟು ಕೂಡ ಹಾಕ್ತಾರೆ. ಈಗ ಏನಾಗುತ್ತೆ ನೆಕ್ಸ್ಟ್, ಅತಿಥಿಯಾಗಿ ಕರೆದಿದ್ದಾರೆ. ಅತಿಥಿ ಅಂದಮೇಲೆ ಅವ್ರಿಗೆ ಊಟ ಕೊಡಲೇಬೇಕು. ಬಟ್ ಇಲ್ಲಿ ಇವರು ಒಂದು ಯೋಚನೆ ಮಾಡ್ತಾರೆ, ಸೇಡ್ ತೀರಿಸ್ಕೊಂಡು ಹಾಗೂ ಇರಬೇಕು, ಹಾಗೆ ಅತಿಥಿ ಉಪಚಾರ ಮಾಡಿದಾಗೂ ಇರಬೇಕು. ಎಲ್ಲರಿಗೂ ಊಟ ಬರ್ತಾ ಇರುತ್ತೆ. ಬಟ್ 100 ಜನ ಮಕ್ಕಳಿಗೆ ಸೇರಿ ಒಬ್ಬೊಬ್ರಿಗೂ ಒಂದೊಂದು ಅನ್ನದ ಹಗಲು ಸಿಗೋ ಹಾಗೆ ಮಾತ್ರ ಊಟ ಕಳಿಸ್ತಾ ಇರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ದಿನ ಹೋಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಒಂದೊಂದೇ ಅಗಳನ್ನ ತಿಂದು ಯಾರು ಸಹ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಗಾಂಧಾರ ರಾಜ ಅಂದ್ರೆ ಸುಬಲ ಮತ್ತೆ ಮಿಕ್ಕಿದ ಎಲ್ಲಾ ಮಕ್ಕಳು ಸೇರ್ಕೊಂಡು ಈ ಅನ್ನನೆಲ್ಲ ಸೇರಿ ಒಂದು ತುತ್ತು ಮಾಡಿ ಯಾರಾದ್ರೂ ಒಬ್ಬನ್ನ ಬದುಕ್ಸೋಣ, ಅಟ್ಲೀಸ್ಟ್ ಆಚೆ ಹೋಗಿ ಇವ್ರ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಯಾರಾದ್ರೂ ಒಬ್ಬ ಆದ್ರೂ ಬದುಕಬೇಕು ಅಂತ ಆಗ ಸೆಲೆಕ್ಟ್ ಮಾಡುವಂತಹ ಮಗನೇ ಶಕುನಿ.
ಗಾಂಧಾರ ರಾಜ ಸುಬಲನ ಕೊನೆಯ ಪುತ್ರ, ದ ಮೋಸ್ಟ್ ಇಂಟೆಲಿಜೆಂಟ್ ಅಂಡ್ ಕ್ಲೆವರ್ ಚೈಲ್ಡ್ ಆಫ್ ಸುಬಲ. ಶಕುನಿಯನ್ನ ಕಾಪಾಡಿ ಅವನನ್ನ ಉಳಿಸಿ ಇವರ ಮೇಲೆ ಸೇಡು ತೀರಿಸ್ಕೊಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅವ್ರಿಗೆ ಬರ್ತಾ ಇದ್ದಂತಹ ಅನ್ನದ ಅಗಳನ್ನೆಲ್ಲ ಸೇರಿಸಿ ತುತ್ತು ಮಾಡಿ ಈತನಿಗೆ ತಿನ್ನಿಸ್ತಾ ಇರ್ತಾರೆ. ಆ್ಯಂಡ್ ಹೀಗೆ ಸಮಯ ಕಳೆಯುತ್ತೆ. ಒಬ್ಬರಾದ ನಂತರ ಎಷ್ಟು ದಿನ ಅಂತ ಉಪವಾಸ ಮಾಡೋದಕ್ಕೆ ಸಾಧ್ಯ, ಒಬ್ಬರಾದ ನಂತರ ಸಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಅವನು ಉಳಿದಂತಹ ಎಲ್ಲರೂ ತಿನ್ಬೇಕಾಗಿದ್ದಂತಹ ಅನ್ನದ ತುತ್ತನ್ನು ತಿಂದು ಅವನು ಕೊನೆಯಲ್ಲಿ ಉಳ್ಕೊಳ್ಳೋದು ಅವನೇ. ಆ್ಯಂಡ್ ಅಟ್ ದಿ ಎಂಡ್ ಗಾಂಧಾರ ರಾಜನು ಹಾಸಿಗೆ ಹಿಡಿತಾನೆ. ಅವನು ಕೂಡ ಹಿಲ್ ಬಿ ಕೌಂಟಿಂಗ್ ಹಿಸ್ ಡೇಸ್. ಆ ಸಂದರ್ಭದಲ್ಲಿ ಅವನಿಗೆ ಇನ್ನೇನು ಸತ್ತೋಗ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಶಕುನಿನ ಅವನು ಹತ್ರ ಕರೀತಾನೆ. ಶಕುನಿ ಬಾ ಹತ್ರ ಅಂತ ಕರೆದಾಗ ಏನಪ್ಪ ಅಂತ ಹೋಗ್ತಾನೆ ಶಕುನಿ. ಆಗ ಶಕುನಿಯ ಮಂಡಿಗೆ ಜೋರಾಗಿ ಬಾರಿಸ್ತಾನೆ ಗಾಂಧಾರ ರಾಜ ಸುಬಲ. ಶಕುನಿಯ ಮಂಡಿ ಮುರ್ದೇ ಹೋಗುತ್ತೆ. ಇಫ್ ಯು ಕ್ಯಾನ್ ಸಿ, ಶಕುನಿ ಆಲ್ವೇಸ್ ಲಿಮ್ಸ್. ಶಕುನಿ ಯಾವಾಗಲೂ ಕುಂಟುತ್ತಾನೆ. ಯಾಕೆ ಅಂದರೆ ತನ್ನ ತಂದೆಯೇ ಅವನ ಮಂಡಿಯನ್ನು ಮುರಿದಿರ್ತಾನೆ. ಯಾಕಪ್ಪ ನನ್ನ ಕಾಲು ಮುರಿದೆ ಅಂತ ಕೇಳಿದಾಗ ಸುಬಲ ಹೇಳ್ತಾನೆ, ನಾಳೆ ಹಲ್ವಾ ಯಾವುದಾದ್ರೂ ಒಂದು ಕಾರಣ ಸಿಕ್ಕಿ ನೀನು ಆಚೆ ಹೋಗ್ಬೋದು. ನಿನ್ನ ತಂಗಿ ಜೊತೆ ಇಲ್ಲ, ನೀನು ಅವ್ರ ಜೊತೆ ಸೇರಿಕೊಂಡು ಅವರ ಒಂದು ಅಂತಸ್ತು, ಅವರ ಒಂದು ಐಶ್ವರ್ಯದಲ್ಲಿ ನೀನು ನಮ್ಮನ್ನು ಮರಿಬಾರ್ದು. ನೀನು ಏನೇ ಅದು ಈ ಸೇಡನ್ನು ನಾಪಿಸ್ಕೊಬೇಕು. ನೀನು ಪ್ರತಿ ಹೆಜ್ಜೆ ಇಟ್ಟಾಗಲೂ ಆ ನೋವಲ್ಲಿ ನಮ್ಮ ಸೇಡು ನಿನಗೆ ನೆನಪಿಸ್ಬೇಕು ಅಂತ ನಿನ್ನ ಕಾಲನ್ನ ಮುರಿದಿದ್ದೀನಿ ಅಂತ ಅವ್ರ ತಂದೆ ಶಕುನಿಗೆ ತಿಳಿಸ್ತಾರೆ. ಆ್ಯಂಡ್ ಅವರು ಆಲ್ಸೋ ಹೇಳ್ತಾರೆ ಶಕುನಿಗೆ, ನಾನು ಸತ್ತ ಮೇಲೆ ನನಗೆ ಸಂಸ್ಕಾರ ಮಾಡಬೇಡ, ನನ್ನ ತೊಡೆಯ ಮೂಳೆಯಲ್ಲಿ ನೀನು ಒಂದು ಡೈಸ್ ಅಂದರೆ ದಾಳನ ರೆಡಿ ಮಾಡ್ಕೊ, ಅದರಲ್ಲಿ ನನ್ನ ಆತ್ಮ ಇರುತ್ತೆ, ನಿನಗೆ ಹೇಗೆ ಬೇಕೋ ನೀನು ಆ ದಾಳವನ್ನು ಉಪಯೋಗಿಸು, ಅದು ನಿನ್ನ ಮನಸ್ಸಿಗೆ ತಕ್ಕಂತೆ ಆ ಡೈಸ್ ಆಡುತ್ತೆ, ಆ ದಾಳ ನಿನ್ನ ತಕ್ಕಂತೆ ಆಡುತ್ತೆ ಅಂತ ಹೇಳಿ ಅವರು ತೀರ್ಕೊಂತಾರೆ. ಸೊ ಅದೇ ರೀತಿ ಶಕುನಿ ತಂದೆಯ ಮೂಳೆಯಿಂದ ಮಾಡಿದ ದಾಳನ ಪ್ರಿಪೇರ್ ಮಾಡ್ಕೊತಾನೆ. ಆ್ಯಂಡ್ ಎಲ್ಲರೂ ಸತ್ತ ಮೇಲೆ ಶಕುನಿ ಒಬ್ಬನೇ ಉಳ್ಕೊಂಡಿರ್ತಾನೆ. ಗಾಂಧಾರಿಗೆ ಈ ವಿಷಯ ತಿಳಿದು ಧೃತರಾಷ್ಟ್ರನ ಹತ್ರ ಬೇಚಾಡಿ ಗೋಳಾಡಿ, ದಯವಿಟ್ಟು ನಾನು ಒಬ್ಬ ಅಣ್ಣನಾದ್ರೂ ಬಿಟ್ಟುಬಿಡು ಅಂತ ಹೇಳಿದಾಗ ಧೃತರಾಷ್ಟ್ರ ಅವನ್ನ ಆಚೆ ಕರ್ಕೊಂಬಂದು, ಇನ್ನು ಹೆಂಡತಿಗೆ ಬೇಸರ ಇನ್ನಷ್ಟು ಬೇಸರ ಮಾಡೋದು ಬೇಡ, ಸರಿ ಒಬ್ಬ ಅಣ್ಣ ಇದ್ದಾನೆ, ಅವನಿಗೆ ಅವನ ರಾಜ್ಯನ ವಾಪಸ್ ಕೊಟ್ಟು ಕಳಿಸೋಣ ಅಂತ ಹೇಳಿದಾಗ, ನನಗೇನು ಆಸ್ತಿ ಬೇಡ, ನನಗೆ ನನ್ನ ರಾಜ್ಯ ಬೇಡ, ನನ್ನ ತಂಗಿ ಮತ್ತೆ ಅವಳ 100 ಜನ ಮಕ್ಕಳನ್ನ ನೋಡ್ಕೊಂಡು ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಧೃತರಾಷ್ಟ್ರನಿಗೆ ಹೇಳಿ ಅವನು ಕೌರವ ವಂಶದವ್ರ ಜೊತೆ ಉಳ್ಕೊಂತಾನೆ. ಆ್ಯಂಡ್ ಹಿ ಸ್ಟಾರ್ಟ್ಸ್ ಫೀಡಿಂಗ್ ನೆಗೆಟಿವಿಟಿ ಇನ್ ಎವ್ರಿಬಡಿ, ಪಾಂಡವರ ಮೇಲೆ. ಆ್ಯಂಡ್ ದುರ್ಯೋಧನ ದೊಡ್ಡವನ ಆಗ್ತಾ ಅವನ ಪ್ರೀತಿಯ ಮಾಮ ಅಂತ ಅನ್ನಿಸ್ಕೊಂಡು ಅವನಿಗೆ ಕಿವಿ ಚುಚ್ಚಿ ಪಾಂಡವರ ಮೇಲೆ ಅವ್ರಿಗೆ ಜಿದ್ದೆಬ್ಬಿಸ್ತಾನೆ. ನಾವು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಶಕುನಿ ವಾಸ್ ನೆವರ್ ಎವರ್ ಅ ಸಪೋರ್ಟರ್ ಆಫ್ ಕೌರವಾಸ್. ಯಾಕಂದರೆ ಅವನಿಗೆ ಗೊತ್ತಿತ್ತು ಪಾಂಡವರ ಜೊತೆ ಕೃಷ್ಣ ಇದ್ದಾನೆ, ಆ್ಯಂಡ್ ಕೃಷ್ಣನ ವಿರುದ್ಧ ಹೋದರೆ ಸರ್ವನಾಶ. ಇದೆಲ್ಲ ಗೊತ್ತಿದ್ದೇ ದುರ್ಯೋಧನನ ಪ್ರಚೋದಿಸ್ತಾ ಯುದ್ಧಕ್ಕೆ ಹೋಗ್ಲಿಕ್ಕೆ. ಆ್ಯಂಡ್ ಆ ಒಂದು ಡೈಸ್, ಮ್ಯಾಜಿಕಲ್ ಡೈಸ್ ಏನಿತ್ತು ಅದು ನಡೀತಾ ಇದ್ದಿದ್ದೇ ಇವನ್ಗೆ ಬೇಕಾಗಿರೋ ಹಾಗೆ. ಅಕಸ್ಮಾತ್ ಧರ್ಮರಾಯ ಪಗಡೆ ಆಟ ಆಡಬೇಕಾದ್ರೆ ಶಕುನಿಯ ದಾಳ ಅಂದರೆ ಡೈಸ್ನ ಯೂಸ್ ಮಾಡದೆ ಬೇರೆ ಯಾವುದಾದ್ರೂ ಡೈಸ್ನ ಯೂಸ್ ಮಾಡಿ, ಇಲ್ಲ ಅವನ ಹತ್ರನೇ ಇದ್ದಂಥ ದಾಳನ ಯೂಸ್ ಮಾಡಿ, ಇಲ್ಲ ಬೇರೆ ಯಾವುದೋ ಡೈಸ್ ಯೂಸ್ ಮಾಡಿದರೆ ಪ್ರಾಯಶಃ ಮಹಾಭಾರತ ನಡೀತಾನೆ ಇರಲಿಲ್ಲ. ವೆಲ್ ಮೈ ಮಿಸ್ಟೇಕ್ ಗ್ಯಾಂಗ್, ಇವತ್ತಾಗಿತ್ತು ಶಕುನಿಯ ಮಿಸ್ಟೀರಿಯಸ್ ಡೈಸ್ and his exceptional character in the epic of Mahabharata. ಸೊ ಈ ಸ್ಟೋರಿ ನಿಮಗಿಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ರಹಸ್ಯಕರವಾದಂತಹ ವಿಷಯಗಳು ಇಲ್ಲ ಕಥೆಗಳು ನೀವು ಕೇಳಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Until then, stay with Rahasya with Lasya, where mystery awaits.